ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಇವತ್ತು ಮತ್ತೊಮ್ಮೆ ಪ್ರೂವ್ ಆಗಿದೆ, ಅದು ಮೈಸೂರಿನಲ್ಲಿ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತ ವಿಜಯ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಜಿ.ಟಿ. ದೇವೇಗೌಡರು ಹೇಳ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಹೊಣೆಯಲ್ಲ, ಸಾರಾ ಮಹೇಶ್, ಜಿ.ಟಿ. ದೇವೇಗೌಡರು ಅಥವಾ ಜೆಡಿಎಸ್ ನ ಕಾರ್ಯಕರ್ತರು ಅಂತ ಹೇಳ್ತಾರೆ. ಇನ್ನು ಮತದಾನ ಆಗಿಲ್ಲ ಅಥವಾ ರಿಸಲ್ಟ್ ಬಂದಿಲ್ಲ, ಇಂತಹ ಸಂದರ್ಭದಲ್ಲಿ ಈಗಲೇ ಸೋಲನ್ನು ಒಪ್ಕೊಳ್ತಾ ಇದಾರ ಅಂತ. ಏನ್ ಸೋತ್ರೆ ಸರ್? ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಜಿ.ಟಿ. ದೇವೇಗೌಡರು, ಸಾರಾ ಮಹೇಶ್, ಜೆಡಿಎಸ್ ನ ಕಾರ್ಯಕರ್ತರು ಹೊಣೆಯಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲ, ಈಗ ಒಂದೇನಾಗಿದೆ ಅಂತಂದ್ರೆ, ನಾವು ಮೈತ್ರಿ ಮಾಡ್ಕೊಂಡಿರೋದು ಇಡೀ ದೇಶಕ್ಕೆ ಗೊತ್ತಿದೆ. ಸಹಜವಾಗಿ ದೊಡ್ಡ ಮಟ್ಟದ ಲೀಡರ್ಗಳು ಈಗ ಆಲ್ರೆಡಿ ಬಹಳಷ್ಟು ಮೀಟಿಂಗ್ ಗಳನ್ನ ಮಾಡಿ ಇದ್ರ ಬಗ್ಗೆ ಚರ್ಚೆ ಆಗಿ ನಿಧಾನವಾಗಿ ಅದು ಒಂದ್ ಹಂತಕ್ಕೆ ಬರ್ತಾ ಇದೆ. ಇಲ್ಲಿ ಇಟ್ ಇಸ್ ಅ ಬಿಗ್ ಪ್ರಾಬ್ಲಮ್ ಏನಂದ್ರೆ, ಒಂದು ಕೆಳ ಹಂತದಲ್ಲಿರುವಂತ ಕಾರ್ಯಕರ್ತರು, ಅಂದ್ರೆ ಹಳ್ಳಿಯಲ್ಲಿ ತಲತಲಾಂತರಗಳಿಂದ ಕಾಂಗ್ರೆಸ್ ಅನ್ನ ಮತ್ತೆ ದಳವನ್ನ ಬೆಂಬಲಿಸ್ಕೊಂಡ್ ಬಂದಿರೋ ಕಾರ್ಯಕರ್ತರು ಸಡನ್ ಆಗಿ ಒಂದ್ ಪಾರ್ಟಿಯನ್ನ ಬಿಟ್ಟು ಇನ್ನೊಂದ್ ಪಾರ್ಟಿನ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಸಿದ್ಧ ಇಲ್ಲ. ದಿಸ್ ಇಸ್ ಎಲ್ರೂ ಗೊತ್ತಿರೋಂತ ವಿಚಾರ ಸರ್. ಕಾರ್ಯಕರ್ತರೇನು ನಾಯಕರೇ ಒಪ್ಕೊಳ್ತಿಲ್ವಲ್ಲ? ಇಲ್ಲ, ನಾಯಕರು ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ತರದ್ದು ಯಾವ್ದು ಇಲ್ಲ. ಜಿ.ಟಿ. ದೇವೇಗೌಡರು ನಿನ್ನೆ ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರಾದಂತ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಕೂತು ಚರ್ಚೆ ಮಾಡಿ ಆ ಚರ್ಚೆ ಅನುಗುಣವಾಗಿ ಇವತ್ತು ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ರು. ಆ ಮೀಟಿಂಗ್ ನ ಕರೆದಿದ್ದಾರೆ. ಸಹಜವಾಗಿ ಕೆಲವು ಕಡೆ ಏನಾಗ್ತಾ ಇದೆ ಅಂದ್ರೆ, ಕೆಲವರು ಒಂದಿಬ್ಬರು ಮಾಡಿದ ಗಲಾಟೆನ ಅದನ್ನ ದೊಡ್ಡದಾಗಿ ಕೆಲವು ಕಡೆ ಫೋಕಸ್ ಆಗ್ತಾ ಇದೆ. ಓಕೆ ಸರ್, ಈಗ ನಾಮಪತ್ರ ಸಲ್ಲಿಸಿದ್ದು 26ನೇ ತಾರೀಕು ಅಲ್ವಾ ವಿಜಯಶಂಕರ್ ಅವರು? ಹೌದೌದು. 26, ಇವತ್ತಲ್ಲೇ 5ನೇ ತಾರೀಕು ಡೇಟು. 10 ದಿನ ಆಗಿದೆ. ಯಾರು ಬಂದಿದ್ದಾರೆ ಜೆಡಿಎಸ್ ನಾಯಕರು ಪ್ರಚಾರಕ್ಕೆ ಹೇಳಿ ವಿಜಯಶಂಕರ್ ಅವ್ರ ಜೊತೆ? ನನ್ನ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತ, ಮೈಸೂರು ಪಾರ್ಲಿಮೆಂಟ್ ಸಂಬಂಧಪಟ್ಟಂತೆ ಎಲ್ಲಾ ಅಸೆಂಬ್ಲಿಗಳಲ್ಲಿ 100ಕ್ಕೆ 100ರಷ್ಟು, ನಾನ್ ಸುಳ್ಳು ಹೇಳಕ್ ಹೋಗಲ್ಲ, ಬೇಕು ಅಂದ್ರೆ ನಿಮ್ಗೆ ರೆಕಾರ್ಡ್ ಕಳಿಸ್ತೀನಿ, ಫೋಟೋಗಳು ಕಳಿಸ್ತೀನಿ. ಅಲ್ಲ ಸರ್, ಜಿ.ಟಿ. ದೇವೇಗೌಡರು ಬಂದಿದ್ರಾ? ವಿಶ್ವನಾಥ್ ಅವ್ರು ಬಂದಿದ್ರಾ? ನೋಡಿ, ವಿಶ್ವನಾಥ್ ಸಾಹೇಬ್ರು ಕೆಲಸ ಮಾಡ್ತಾ ಇದಾರೆ, ಸಾರಾ ಮಹೇಶ್ ಅವರು ಮಂತ್ರಿಗಳು ಕೆಲಸ ಮಾಡ್ತಾ ಇದಾರೆ, ಮತ್ತೆ ನರಸೀಪುರದಲ್ಲಿ ಅಶ್ವಿನ್ ಕುಮಾರ್ ಅವರು ಅಂತ ಜೆಡಿಎಸ್ ಶಾಸಕರು ನಿನ್ನೆ ಸಭೆ ಒಟ್ಟಿಗೆ, ಧ್ರುವನಾರಾಯಣ ಸಾಹೇಬ್ರು ಅವರು ಒಟ್ಟಿಗೆ ಸಭೆ ಮಾಡಿದ್ದಾರೆ. ಪ್ರಿಯಾಪಟ್ಟಣದಲ್ಲಿ ನಾನೇ ಖುದ್ದು ಪ್ರಿಯಾಪಟ್ಟಣದ ಜೆಡಿಎಸ್ ಶಾಸಕರಾದಂತ ಸನ್ಮಾನ್ಯ ಕೆ ಮಾದೇವ್ ಅವ್ರ ಮನೆಗೆ ಹೋಗಿ ಕೈ ಮುಗಿದು ವಿನಂತಿ ಮಾಡಿ ನಿನ್ನೆ ಮಾಜಿ ಶಾಸಕರಾದಂತ ವೆಂಕಟೇಶ್ ಅಣ್ಣವರು ಮತ್ತೆ ಕೆ ಮಾದೇವ್ ಅವರು ಒಂದೇ ವೇದಿಕೆಯಲ್ಲಿ, ಒಂದೇ ವೆಹಿಕಲ್ ಅಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ಪ್ರಚಾರ ಮಾಡಿದರೆ ನಾನೇ ಯಾವುದೇ ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಆದ್ರೆ ಬಿಜೆಪಿ ಅವರು ಗಲಾಟೆ ಹೆಪ್ಸಿ ಇದರ ಬೆನಿಫಿಟ್ಸ್ ಪಡ್ಕೊಳಕ್ ಟ್ರೈ ಮಾಡ್ತಾ ಇದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಮ್ಮ ಜೊತೆ ಧರ್ಮಸೇನಾ ಅವರು, ವಿಧಾನ ಪರಿಷತ್ನ ಸದಸ್ಯರು, ಕಾಂಗ್ರೆಸ್ನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಏನೀಗ ದೇವೇಗೌಡರು, ಜಿ.ಟಿ. ದೇವೇಗೌಡರು ಹೇಳ್ತಾರೆ ವಿಜಯಶಂಕರ್ ಅವ್ರು ಸೋತ್ರೆ ನಾವು ಹೊಣೆಯಲ್ಲ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ. ಅಂದ್ರೆ ಏನ್ ಅರ್ಥ, ಏನ್ ಮನಸ್ಥಿತಿ ಇದೆ ಅಂತ ಜೆಡಿಎಸ್ ಅಲ್ಲಿ? ಸರ್, ಈಗ ನೀವು ಹೇಳ್ತಾ ಇರೋದನ್ನ ನಾನು ಇಷ್ಟೊತ್ತು ಕೂಡ ಬೇರೆ ಮಾಧ್ಯಮದ ಜೊತೆಲೂ ಮಾತಾಡ್ತಾ ಇದ್ದೆ. ನೀವ್ ಹೇಳ್ತಾ ಇರೋದು ಅಲ್ಲಿ ಸಭೆಯಲ್ಲಿ ಆಗಿರೋದನ್ನ ಅವ್ರು ಹೇಳಿರ್ಬೋದು. ಆದ್ರೆ ನಿನ್ನೆಯಿಂದ ಈಚೆಗೆ ಬೇರೆ ಬೇರೆ ತರ ಹೊಸ ತರ ಬೆಳವಣಿಗೆಗಳು ನಡೆದಿದೆ. ನಿನ್ನೆವರೆಗೂ ಅವರು ಸಿದ್ದರಾಮಯ್ಯ ಸಾಹೇಬ್ರು ಅವರಿಬ್ರು ಭೇಟಿ ಮಾಡ್ತಾರೆ ಅನ್ನೋ ಒಂದು
ಮನಸ್ಥಿತಿನಲ್ಲೇ ಇರ್ಲಿಲ್ಲ. ನಿನ್ನೆ ಜಿಟಿ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಭೇಟಿ ಮಾಡಿದ್ದಾರೆ. ಇವತ್ತು ಜೆಡಿಎಸ್ ಸಭೆಗಳು ನಡೀತಾ ಇದಾವೆ. ಇವತ್ತು KR ನಗರ ಹುಣಸೂರಲ್ಲಿ ಮತ್ತೆ ಇದ್ರಲ್ಲೆಲ್ಲ ನಡೀತಾ ಇದೆ. KR ನಗರದ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಕಾಣುತ್ತೆ. ಈಗ ಕೂಡ AICCಯ ಕಾರ್ಯದರ್ಶಿಗಳಂತ ವಿಷ್ಣುನಾಥನ್ ಅವರು ಇಷ್ಟೊತ್ತು ಕೂಡ ಆ ಸಭೆಗಳನ್ನ ತಗೊಂಡಿದ್ರು ಪಾರ್ಲಿಮೆಂಟ್ ಸಂಬಂಧಪಟ್ಟಾಗೇನೆ. ಹಾಗಾಗಿ ಈಗ ನಮ್ಮಲ್ಲಿ ನಿನ್ನೆಯಿಂದ ಒಮ್ಮತ ಮೂಡೋದಕ್ಕೆ ಇಷ್ಟ ದಿನ ಬೇಕಾ ಸರ್? 10 ತಿಂಗಳಾಯ್ತಪ್ಪ ಅಲ್ಲೇ ಸರ್ಕಾರ ಬಂದು, ಈ ದಿನವರೆಗೂ ಕಾಯ್ಬೇಕಾ? ಈಗ ನಮಗೆ ನಾವು ಮಾಧ್ಯಮದ ಮುಂದೆನೆ ಇದ್ವಿ ಇಷ್ಟೊತ್ತನು, ಮಾಧ್ಯಮದವ್ರು ಅದನ್ನೇ ಕೇಳಿದ್ರು. ಈಗ ಅಲ್ಲಿ ಪ್ರಶ್ನೆ ಏನಂದ್ರೆ JDS ಅವ್ರು ಗೆದ್ದಿರೋದೇ ಕಾಂಗ್ರೆಸ್ ಮುಂದೆ, ಅವ್ರು BJP ಅವ್ರ ಮುಂದೆ ಗೆದ್ದಿಲ್ಲ. ಹಾಗಾಗಿ ಆ ಸಮಸ್ಯೆ ಇರೋದು ಸತ್ಯ, ನಾವೇನಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕಳೆದ ಚುನಾವಣೆನೆ ಬೇರೆ, ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು BJPನ ಸೋಲಿಸ್ತಕ್ಕಂಥದ್ದು ದೊಡ್ಡ ಚಾಲೆಂಜ್ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಈ ಮನಸ್ಥಿತಿಗಳನ್ನ ನಾವು ಕಾರ್ಯಕರ್ತರನ್ನ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸ ಮಾಡ್ತಾ ಇದ್ವಿ. ಇನ್ನು ಯಾವ ಸಫಿಶಿಯಂಟ್ ಟೈಮ್, ಇನ್ನು 12 ದಿವಸಗಳ ಕಾಲ ಪ್ರಚಾರ ಮಾಡಕ್ ಅವಕಾಶ ಇದೆ. ಇನ್ನು 2 ದಿನಗಳ ಕಾಲ ಧರ್ಮಸೇನ ಸರ್, ನಾನ್ ಕೇಳ್ತಿರೋದಿಷ್ಟೇ, 10 ತಿಂಗಳು ಟೈಮ್ ಇತ್ತು ಕಾಂಗ್ರೆಸ್ JDS ನವರಿಗೆ. ನೀವು ಅವಾಗ್ಲೇ ಈ ಹಿಂದೆನೆ 10 ತಿಂಗಳ ಹಿಂದೆನೆ ಲೋಕಸಭೆ ಎಲೆಕ್ಷನ್ಗೆ ಒಟ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ನೀವ್ ಯಾಕೆ ರೆಡಿ ಆಗಿರ್ಲಿಲ್ಲ? ಅಲ್ಲಿವರೆಗೂ ಯಾಕೆ ನಿಮ್ ಕಾರ್ಯಕರ್ತರನ್ನ ರೆಡಿ ಮಾಡಿರ್ಲಿಲ್ಲ ಅಂತ? ಅಲ್ಲಲ್ಲ, ಈಗ ನೋಡಿ ಸರ್, ರೆಡಿ ಅಂತಂದ್ರೆ ಈಗ ಅಲ್ಲಿ ನಮ್ಮ ಚುನಾವಣೆ ಅಸೆಂಬ್ಲಿ ಚುನಾವಣೆ ಆದ ನೆಕ್ಸ್ಟ್ ಡೇನೇನೆ ನಮಗೆ ಒಂದು ಸಂದೇಶ, ಕಾಂಗ್ರೆಸ್ JDS ಒಟ್ಟಿಗೆ ಹೋಗ್ಬೇಕಂತಕ್ಕಂಥ ಸಂದೇಶ ಮೇಲಿಂದ ಬಂತು. ಇದು ಕೆಳಗಡೆಯಿಂದ ಹೋಗ್ತಕ್ಕಂಥ ಸಂದೇಶಗಳು ಬೇರೆ, ಮೇಲ್ಗಡೆಯಿಂದ ಬರ್ತಕ್ಕಂಥ ಸಂದೇಶಗಳು ಬೇರೆ. ಇವತ್ತಿನ ಈ ಚುನಾವಣೆಗಳಲ್ಲಿ ಸರ್ಕಾರಗಳ ರಚನೆಯಲ್ಲಾಗ್ಲಿ ನಮಗೆ ಮೇಲ್ಗಡೆಯಿಂದ ಬಂದಿರತಕ್ಕಂಥ ಸಂದೇಶಗಳು. ಹಾಗಾಗಿ ಕಾರ್ಯಕರ್ತರ ಮಟ್ಟಕ್ಕೆ ನಾವು ಸ್ವಲ್ಪ ತನಕ ಇಟ್ ವಿಲ್ ಟೇಕ್ ಟೈಮ್. ಅಲ್ಲ ಸರ್, ಒಂದ್ ಮಗು ಹುಟ್ಟಬೇಕಂದ್ರೆ 9 ತಿಂಗಳು ಟೈಮ್ ಬೇಕು. ನಮ್ ಸರ್ಕಾರ ಇನ್ನು ಸರ್ ಮಗು ಹುಟ್ಟಕ್ 9 ತಿಂಗಳು ಬೇಕು, ಅದೇ ಮಗು ನಡಿಯಕ್ಕೆ 10 ತಿಂಗಳಾದ್ರೆ ಸಾಕು. ಆದ್ರೆ ನಡೀತಾನೆ ಇಲ್ವಲ್ಲ ಇಲ್ಲಿ. ಹೋಗ್ಬೇಕಲ್ವಾ ಸರ್? ಒಬ್ಬ ಮನುಷ್ಯನ ಮನಸ್ಥಿತಿಗಳಿಗೆ ನಾವು ಒಂದು ಸರ್, ಈಗ ಬೇರೆ ಕ್ಷೇತ್ರ ಆದ್ರೆ ಒಂಥರ ಧರ್ಮಸೇನ ಅವ್ರೆ, ಮಾಜಿ CM ಇರುವಂತ ಸಮನ್ವಯ ಸಮಿತಿ ಅಧ್ಯಕ್ಷರಿರುವಂತ ಕ್ಷೇತ್ರ ಮೈಸೂರು ಸಿದ್ದರಾಮಯ್ಯನವರು, ಹಾಗೆ JDS ನ ರಾಜ್ಯಾಧ್ಯಕ್ಷರಿರುವಂತ ಕ್ಷೇತ್ರ ಕೂಡ ಮೈಸೂರು ಹುಣಸೂರು ಕ್ಷೇತ್ರ ಅವ್ರದ್ದು. ಇಲ್ಲೇ ಸಮನ್ವಯ ಇಲ್ಲ ಅಂದ್ರೆ ಏನ್ ಕತೆ ಅಂತ? ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರನೇ ಇದೆ. ಒಬ್ರು JDS ಅಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಅವ್ರ ನಾಯಕರಾಗಿದ್ದಾರೆ, ಒಬ್ರು ಮುಖ್ಯಮಂತ್ರಿಗಳಾಗಿ ಇದ್ದು ಅದೇ ಜಾಗದಲ್ಲಿ ಸೋತಿದ್ದಾರೆ. ಈ ಸಮಸ್ಯೆನೇ ನಮಗೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಮೈಸೂರಲ್ಲಿ. ಯಾವ್ದೋ ಬೇರೆ ಕಡೆ, ಈಗ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಎಲ್ಲೂ ಸಮಸ್ಯೆ ಇಲ್ಲ. ಈಗ ಬೆಂಗಳೂರಲ್ಲಿ ನೋಡಿ ಸಮಸ್ಯೆ ಇಲ್ಲ, ಮಂಡ್ಯ ಮೈಸೂರಲ್ಲೇ ಇದೆ. ಇಲ್ಲೇ ಗಟ್ಟಿಯಾಗಿರ್ಬೇಕಾಗಿತ್ತು, ಅಲ್ಲೇ ಇಲ್ಲ ಸರ್. ಆ ರೀತಿ ಹೇಳ್ಬೇಕಂದ್ರೆ ಮಂಡ್ಯದಲ್ಲೂ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಇದಕ್ಕೆ ನಮ್ಮ ನಾಯಕರು ಸಮರ್ಥರಿದ್ದಾರೆ, ಅದೆಲ್ಲವನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಸರ್. ಅಲ್ಲ, ಇವತ್ತಿನ ಚಲುವರಾಯಸ್ವಾಮಿ ಅವ್ರ ಬಗ್ಗೆ ಹೇಳ್ತಾ ಇದ್ರು ಮಂಡ್ಯದಲ್ಲಿ ಸುರೇಶ್ ಗೌಡ್ರು, ಅಧಿಕಾರದ ಆಸೆ, ಬ್ಲಾಕ್ ಮೇಲ್ ರಾಜಕಾರಣಿ ಅಂತ. ಇದೆಂತ ಸಮನ್ವಯ ಸರ್? ಇದೆಂತ ಹೊಂದಾಣಿಕೆ ಸರ್? ಅಲ್ಲ ಸರ್, ಈಗ ಒಬ್ಬ ಸಮಾಜ ಸೇವೆ ಮಾಡ್ತೀನಿ ಅಥವಾ ರಾಜಕೀಯಕ್ಕೆ ಬರ್ತೀನಿ ಅಂತ ಅಂದ್ರೆ ಅಧಿಕಾರ ಇಲ್ಲದೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ಓಕೆ, ಈಗ ಅಧಿಕಾರ ಬೇಕೇ ಬೇಕಲ್ವಾ? ಈಗ ನಿಮ್ ಕಾರ್ಯಕರ್ತರಿಗೆ ಈಗ ಒಂದ್ ಮಿಠಾಯಿ ಅಂಗಡಿ ಹತ್ರ ಏನಕ್ಕೆ ಹೋಗ್ತಾನೆ? ಅಲ್ಲಿ ಮಿಠಾಯಿ ಅಂತ ಹೋಗೋದಲ್ಲಿ ನೀವು ವಿಷ ಮಾಡಿಕೊಂಡು ಕೂತ್ಕೊಂಡು ಅಲ್ಲೇದಕ್ಕೆ ಹೋಗ್ತಾನೆ ಮಿಠಾಯಿ ತಿನ್ನೋನು. ಸೊ ಹಾಗಾಗಿ ಅದು ಅವ್ರವ್ರ ಅಭಿಪ್ರಾಯ. ನಿಮ್ಮ ಸುರೇಶ್ ಗೌಡ್ರು ಹೇಳಿದ್ರೆ ಅದು ಅವ್ರ ಅಭಿಪ್ರಾಯ. ಸುರೇಶ್ ಗೌಡ್ರಲ್ಲ ಸರ್, ನಿಮ್ಮ ಮೈತ್ರಿ ಸುರೇಶ್ ಗೌಡ್ರ ಶಾಸಕರು. ಅವ್ರು ಕಾಂಗ್ರೆಸ್ ಅಲ್ಲೇ ಆಗಿದ್ರಲ್ವಾ, ಮತ್ತೆ ಅವ್ರ JDS ಹೋಗಾದ್ರು. ಅಲ್ಲ, ಈಗ ಎಲ್ಲ ಸರಿ ಹೋಯ್ತು ಅನ್ನೋ ಟೈಮಲ್ಲಿ ಬ್ಲಾಕ್ ಮೇಲ್ ರಾಜಕಾರಣಿ, ಹಣಕ್ಕೋಸ್ಕರ ಆಸೆ ಪಡುವಂತವ್ರು ಅವ್ರದ ನೋಡಿ ಸರ್, ಅವ್ರದ್ದು ಮಂಡ್ಯದ ಜಿಲ್ಲಾ ರಾಜಕಾರಣ. ಅವ್ರು ವೈಯಕ್ತಿಕವಾಗಿ ಮಾತಾಡಿರ್ಬೋದು. ದಟ್ ಇಸ್ ನಾಟ್ ಎ ಪಾರ್ಟಿ ಸ್ಟೇಟ್ಮೆಂಟ್. ಪಾರ್ಟಿ ಇಟ್ಕೊಂಡು ಹೇಳ್ತಾರ ಕೇಳಿ ಅವ್ರನ್ನ. ಓಕೆ, ಅಂದ್ರೆ ಇದು ಜೆಡಿಎಸ್ಗೆ ಈ ಕ್ಷೇತ್ರ ಸಿಗ್ಲಿಲ್ಲ ಅನ್ನೋ ಅಸಮಾಧಾನ ಹಾಗೆ ಮುಂದುವರೆದಿದೆ. ಹೌದು ಸರ್, ಖಂಡಿತ ಇದೆ, ಖಂಡಿತ ಅದೆಲ್ಲ ಇದ್ದೇ ಇರುತ್ತೆ. ದಟ್ ಇಸ್ ಕ್ವೈಟ್ ಕಾಮನ್. ನಾನು ಅದನ್ನ ಇಲ್ಲ ಅಂತ ನಾನು ಯಾವ್ದಕ್ಕೂ ನಾನು ಡಿನೇ ಮಾಡಲ್ಲ ನೀವು ಕೇಳೋ ಪ್ರಶ್ನೆಗೆ. ಯಾಕೆಂದ್ರೆ ಅದು ನಾವು ಆರಿಕೆ ಉತ್ತರ ಆಗ್ಬಿಡ್ತಿದೆ, ನಾವು ತಪ್ಪಿಸ್ಕೊಂಡು ಉತ್ತರ ಕೊಟ್ಟಂಗ. ನಾನು ಅದನ್ನ ಇಲ್ಲ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ನೀವು ಹೇಳೋದೆಲ್ಲ ಸತ್ಯ. ಇನ್ನ ಇರ್ತಕ್ಕಂಥ ಸಮಯದಲ್ಲಿ ಇವೆಲ್ಲವನ್ನು ಕೂಡ ನಾವು ಸಾರ್ಟ್ ಔಟ್ ಮಾಡಿ ನಾವು ಈ ಚುನಾವಣೆಗಳು ಕಾಂಗ್ರೆಸ್ ಮತ್ತೆ ದಳದ ಮೈತ್ರಿ ಅಭ್ಯರ್ಥಿಗಳು 22 ಜನ ಮೇಲೆ ಗೆಲ್ತಕ್ಕಂತ ಈಗಾಗಲೇ ಅಭಿಪ್ರಾಯ ಇದೆ. ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ತಕ್ಕಂತ ಪ್ರಯತ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಧರ್ಮಸೇನ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.